ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು ಮತ್ತು ತುಂಬ ಜನ ನನಗೆ ಕಮೆಂಟ್ ಆಗ್ತಿದ್ರು, ಬರೋದು ಒಂದು ವಿಡಿಯೋ ಮಾಡು, ನಮ್ಮ ಚಾನಲು ಫ್ರೀಸ್ ಆಗಿಬಿಟ್ಟಿದೆ, ಹೇಗೆ ಅನ್ಫ್ರೀಸ್ ಮಾಡ್ಕೊಳ್ಳೋದು ಮತ್ತು ಫ್ರೀಸ್ ಆಗೋ ಕಾರಣವೇನು ಅಂತ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡೋ ಬರುತ್ತಂತ ತುಂಬ ಜನ ಈ ರೀತಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು. ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಹೇಗೆ ಫ್ರೀಸ್ ಆಗುತ್ತೆ ಮತ್ತು ಅನ್ಫ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ಸೊಲ್ಯೂಷನ್ ನೀಡ್ತೀನಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಅದಕ್ಕೆ ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ವಿಡಿಯೋ ತಪ್ಪದೇ ಒಂದು ಸೆಕೆಂಡ್ ಸ್ಕಿಪ್ ಮಾಡ್ತೆ ಪೂರ್ತಿ ನೋಡಿ, ಯಾಕಂದರೆ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಥರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ನೀವು ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ, ಹಾಗೂ ಕೂಡ ಈ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಥರ ಮಾಡಿದ್ರೆ ನಮ್ಮ ಟಾಪಿಕ್ ಈಗ ಶುರು ಮಾಡೋಣ. ಫಸ್ಟು ನಿಮ್ಮ ಚಾನಲ್ ಹೇಗೆ ಫ್ರೀಸ್ ಆಗುತ್ತೆ ಅಂತ ಹೇಳ್ತೀನಿ. 9 ರೀತಿ ಹೊಂದಿರುವಂಥದ್ದು ನಿಮ್ಮ ಚಾನಲ್ ಫ್ರೀಸ್ ಮಾಡೋಕ್ಕೆ. ಆ 9 ರೀತಿಯಲ್ಲಿ ಒಂದು ರೀತಿ ಫಾಲೋ ಮಾಡಿದ್ರೆ ನಿಮ್ಮ ಚಾನಲ್ 200% ಬೇಗ ಫ್ರೀಸ್ ಆಗುತ್ತೆ. ಅದು ಯಾವ ರೀತಿ ಅಂತ ಒನ್ ಬೈ ಒನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದು ಅದು ಅಪ್ಲೋಡಿಂಗ್ ಆ್ಯಂಡ್ ರೀ ಅಪ್ಲೋಡಿಂಗ್ ವಿಡಿಯೋ. ಇದರ ಅರ್ಥ ಏನಂತ ಅಂದರೆ, ಈಗ ಸಪೋಸ್ ಒಂದು ವಿಡಿಯೋ ಮಾಡಿರ್ತೀರಾ, ನೀವು ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬ್ಗೆ, ಆಮೇಲೆ ಮತ್ತೆ ನೋಡ್ತೀರಾ ಈ ವಿಡಿಯೋ ಏನು ಚೆನ್ನಾಗಿಲ್ಲ ಅಂತ ಮತ್ತೆ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಆ ಪರ್ಟಿಕ್ಯುಲರ್ ವಿಡಿಯೋನ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಮತ್ತೆ ಅದನ್ನ ಆ ಪರ್ಟಿಕ್ಯುಲರ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಇಂಪ್ರೆಷನ್ ಅಥವಾ ಆ ಪರ್ಟಿಕ್ಯುಲರ್ ವಿಡಿಯೋದು ಇಂಪ್ರೆಷನ್ ಡ್ರಾಪ್ ಆಗುತ್ತೆ. ಈ ರೀತಿ ಪದೇ ಮಾಡ್ತಿದ್ರೆ 200% ನಿಮ್ಮ ಚಾನಲ್ ಫ್ರೀಸ್ ಆಗೇ ಆಗುತ್ತೆ. 1-2 ಸತಿ ಓಕೆ, ಆದರೆ ಪದೇ ಮಾಡ್ತಿದ್ರೆ 200% ನಿಮ್ಮ ಚಾನಲ್ ಫ್ರೀಸ್ ಆಗುತ್ತೆ, ನಿಮ್ಮ ಚಾನಲ್ ಗ್ರೋತ್ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ಹೋಗೋಣ, ನಮ್ಮ ಎರಡನೆಯ ಕಾರಣ ಅದು ಸಬ್ ಫಾರ್ ಸಬ್ ಮೆಥಡ್. ಯಸ್, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಡೀಟೇಲ್ ಆಗಬೇಕಂತ ಅಂದರೆ ಮೇಲೆ ಪಿನ್ ಮಾಡ್ತೀನಿ, ಆ ವಿಡಿಯೋ ಪೂರ್ತಿ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಸಬ್ ಫಾರ್ ಸಬ್ ಮೆಥಡ್ ಅಂತ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ, ನಾನು ನಿಮ್ಮ ಸಬ್ಸ್ಕ್ರೈಬ್ ಆಗೋದು, ನೀನು ಸಬ್ಸ್ಕ್ರೈಬ್ ಆಗೋದು. ಸೊ ಇಲ್ಲಿ ಸಬ್ ಫಾರ್ ಸಬ್ಬು ಅಕಸ್ಮಾತ್ ಅವ್ರು ಕಮೆಂಟಲ್ಲಿ ಸ್ಪ್ಯಾಮ್ ಮಾಡಿದ್ರೆ ಕನೆಕ್ಟ್ ಆಗಿ ನಾನು ನಿಮ್ಗೆ ಕನೆಕ್ಟ್ ಆಗ್ತೀನಿ, ಸಬ್ ಫಾರ್ ಸಬ್ ಮೆಥಡ್ ಟ್ರೈ ಮಾಡೋಣ ಅಂತ ಈ ರೀತಿ ತುಂಬ ಸ್ಪ್ಯಾಮ್ ಮಾಡಿದ್ರೆ 200% ನಿಮಗೆ ಕಮ್ಯುನಿಟಿ ಗೈಡ್ಲೈನಿಂದ ಸ್ಟ್ರೈಕ್ ಬರ್ಬೋದು ಅಥವಾ ನಿಮ್ಮ ಚಾನಲ್ ಫ್ರೀಸ್ ಆಗ್ಬೋದು. ಎರಡೂ ಕೂಡ ಒಂದು ದಾರಿ ಹೊಂದಿರುವಂಥದ್ದು. ಅದಕ್ಕೆ ಹೇಳೋದು ಈ ರೀತಿ ಸಬ್ ಫಾರ್ ಸಬ್ ಮೆಥಡ್ ಟ್ರೈ ಮಾಡೋಕ್ಕೆ ಹೋಗಲೇಬೇಡಿ. ಇದು ಫ್ರೀಸ್ ಆಗೋದು 200% ಅಂತಲೇ ಹೇಳ್ಬೋದು ನಿಮ್ಮ ಪರ್ಟಿಕ್ಯುಲರ್ ಚಾನಲ್. ಮತ್ತು ನೆಕ್ಸ್ಟ್ ಹೋಗೋಣ, ನಮ್ಮ ಮೂರನೇ ಕಾರಣ ಅದು ಬಂದ್ಬಿಟ್ಟು ಬೈಯಿಂಗ್ ಫೇಕ್ ಎಂಗೇಜ್ಮೆಂಟ್. ಅಂದರೆ ಈಗ ಸಪೋಸ್ ಒಂದು ವೆಬ್ಸೈಟ್ ಇರುತ್ತೆ, ಅಲ್ಲಿ ಫೇಕ್ ಎಂಗೇಜ್ಮೆಂಟ್. ಈಗ ಉದಾಹರಣೆಗೋಸ್ಕರ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ತೀರಾ. ಸೊ ಅಲ್ಲಿ ಪ್ಯಾಕೇಜ್ ಇರುತ್ತೆ, 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಇಷ್ಟಂತ ಪ್ರೈಸ್ ಇರುತ್ತೆ, ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಇದರಿಂದ ಫೇಕ್ ಎಂಗೇಜ್ಮೆಂಟ್ ಅಂತಾರೆ ಅದನ್ನ. ಫೇಕ್, ಅದು ಬಾಟಿಂದ ಕೊಡೋದವರೆಲ್ಲ. ಇದು ಫೇಕ್ ಎಂಗೇಜ್ಮೆಂಟಿಂದ ನಿಮ್ಮ ಚಾನಲ್ ಕೂಡ ಫ್ರೀಸ್ ಆಗಬಹುದು. ಅಕಸ್ಮಾತ್ ನೀವು ಫೇಕಾಗಿ ಸಬ್ಸ್ಕ್ರೈಬರ್ ತೊಗೊಂಡ್ಬಿಟ್ರಿ, ವಾಚ್ ಅವರ್ ತೊಗೊಂಡ್ಬಿಟ್ರಿ, ಆದರೆ ವ್ಯೂವರ್ಸ್ ಎಲ್ಲಿದೆ ಫ್ರೆಂಡ್ಸ್? ಆ ವ್ಯೂವರ್ಸ್ ಪರ್ಚೇಸ್ ಮಾಡಿದ್ರೆ ಇನ್ನೂ ನಿಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಹೇಳೋಕ್ಕಾಗಲ್ಲ, ನಿಮ್ಮ ಚಾನಲ್ ಫ್ರೀಸ್ ಆಗ್ಬೋದು ಅಥವಾ ಡಿಮಾನಿಟೈಸೇಷನ್ ಆಗ್ಬೋದು, ಅಥವಾ ಅಕಸ್ಮಾತ್ ಏನಾದರೂ ಆ ಪರ್ಟಿಕ್ಯುಲರ್ ಫೇಕ್ ಎಂಗೇಜ್ಮೆಂಟ್ ಟ್ರಾಫಿಕ್ ಸಿಗ್ತಾರೆ. ಓಕೆ, ಇದೆಲ್ಲ ತುಂಬ ರಿಸ್ಕು. ಈ ರೀತಿ ಎಲ್ಲ ಫೇಕ್ ಎಂಗೇಜ್ಮೆಂಟ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದಿದೆ, 4ನೇ ಕಾರಣ, ಅದು ಫೇಕ್ ಥರ್ಡ್ ಪಾರ್ಟಿ ಆ್ಯಪ್ಸ್ ಎಂಗೇಜ್ಮೆಂಟ್. ಹೌದು, ಈಗ ಒಂದೊಂದು ಆ್ಯಪ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೆ, ವ್ಯೂಸ್ ಮಾಡೋಕ್ಕೆ, ವಾಚ್ ಟೈಮ್ ಮಾಡೋಕ್ಕೆ. ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡ್ಕೊತೀರಾ, ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ನೀವು ಸಿಂಪಲ್ ಆಗಿ. ಅವಾಗ ನೀವು ಬೇರೆಯವ್ರ ವಿಡಿಯೋ ನೋಡಬೇಕಾಗುತ್ತೆ, ಅವಾಗ ನಿಮ್ಮ ವಿಡಿಯೋಗೆ ವ್ಯೂಸ್ ಬರುತ್ತೆ. ಅವಾಗ ಈ ರೀತಿ ಒಂಥರ ಆಲ್ಮೋಸ್ಟ್ ಸಬ್ ಫಾರ್ ಸಬ್ ಮೆಥಡ್ ರೀತಿ ಥರ ಇಲ್ಲಿ ಹೊಂದಿರುವಂಥದ್ದು. ಆ ರೀತಿ ಮೆಥಡ್ ಇದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಕೂಡ ಅಷ್ಟೇ, ಸೇಮ್ ಫೇಕ್ ಎಂಗೇಜ್ಮೆಂಟ್. ಈ ರೀತಿ ಕೂಡ ಟ್ರೈ ಮಾಡೋಕ್ಕೆ ಹೋಗ್ಬಿಡಿಲ್ಲ ಅಂತ ಅಂದರೆ 200% ನಿಮ್ಮ ಚಾನಲ್ ಮೇಲೆ ನೆಗೆಟಿವ್ ಎಫೆಕ್ಟ್ಸ್ ಬೀಳುತ್ತೆ. ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗೋದಿಲ್ಲ. ನೆಕ್ಸ್ಟ್ ಹೋಗೋಣ, ನಮ್ಮ 5ನೇ ಕಾರಣ ಬಗ್ಗೆ ಮಾತನಾಡಬೇಕಂತ ಅಂದರೆ ಅಪ್ಲೋಡಿಂಗ್ ಒನ್ ವಿಡಿಯೋ ಟು ಮಲ್ಟಿಪಲ್ ಚಾನಲ್ಸ್. ಅಂದರೆ ನಾನೀಗ ಈ ಪರ್ಟಿಕ್ಯುಲರ್ ಟೆಕ್ ವಿತ್ ಬರೋ ಚಾನಲ್ ಮೇನ್ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ದಿನ 2 ಚಾನಲ್ ಇದೆ, ಭರತ್ ಟ್ರಾವೆಲರ್ ಕೊಂಡು, ಈಗ ಭರತ್ ಜನರಲ್ ನಾಲೆಡ್ಜ್ ಅಂತ. ಅದರಲ್ಲಿ ನಾನು ಆ ಸೇಮ್ ಪರ್ಟಿಕ್ಯುಲರ್ ವಿಡಿಯೋ ಎತ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಇದರಿಂದ ನಿಮ್ಮ ಚಾನಲ್ 200% ಫ್ರೀಸ್ ಆಗೇ ಆಗುತ್ತೆ. ಕಾರಣವೇನಂತ ಅಂದರೆ ಒಂದು ಚಾನಲಲ್ಲಿ ಡಿಫ್ರೆಂಟ್ ವಿಡಿಯೋಸ್ ಇರಲೇಬೇಕಾಗುತ್ತದೆ. ಇಲ್ಲ ಅಂತ ಅಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಒಂದೇ ಪರ್ಟಿಕ್ಯುಲರ್ ಚಾನಲಲ್ಲಿ ಅಥವಾ ಡಿಫ್ರೆಂಟ್ ಚಾನಲಲ್ಲಿ ಸೇಮ್ ವಿಡಿಯೋ ಹಾಕ್ತಾರೆ, 200% ಎಂಗೇಜ್ಮೆಂಟ್ ಜಾಸ್ತಿ ನಿಮಗೆ ಸಿಗೋದಿಲ್ಲ. ನಿಮ್ಮ ಚಾನಲ್ ಕೂಡ ಫ್ರೀಸ್ ಆಗ್ಬೋದು, ನೆಗೆಟಿವ್ ಎಫೆಕ್ಟ್ಸ್ ಬೀಳುತ್ತೆ ಇದರಿಂದ ನಿಮ್ಮ ಚಾನಲ್ಗೆ. ನೆಕ್ಸ್ಟ್ ಹೋಗೋಣ, ನಮ್ಮ 6ನೇ ಕಾರಣ, ಅದು ವಾಚಿಂಗ್ ಯುವರ್ ಓನ್ ವಿಡಿಯೋ. ನೀವೇ ನಿಮ್ಮ ವಿಡಿಯೋ ಓನಾಗಿ ನೋಡ್ಕೊಳ್ಳೋದು. ನಾನು ತುಂಬ ಜನ ನೋಡಿದ್ದೀನಿ, ಮನೇಲಿ ಒಂದು 10 ಮೊಬೈಲ್ ಇರುತ್ತೆ, ಆ ಪರ್ಟಿಕ್ಯುಲರ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ಪರ್ಟಿಕ್ಯುಲರ್ 10 ಮೊಬೈಲಲ್ಲೂ ಅವ್ರು ವಿಡಿಯೋ ಪ್ಲೇ ಮಾಡ್ತಾನೆ. ಅದು ಸೇಮ್ ನೆಟ್ವರ್ಕಲ್ಲಿ.
ಹೌದು, ಇದರಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತ್ ಆರ್ಡ್ರ್ ಪ್ಲೇ ಮಾಡ್ತೀರಂತಂದ್ರೆ ಒಂದೊಂದ್ಸತಿ ವ್ಯೂಸ್ ಬರುತ್ತೆ, ವಾಚ್ ಟೈಮ್ ಬರುತ್ತೆ, ಸಬ್ಸ್ಕ್ರೈಬರ್ ಕೌಂಟ್ ಆಗುತ್ತೆ. ಅದಾದ್ಮೇಲೆ ಟ್ರಾಫಿಕ್ ಸಿಕ್ಕಿದಾಗ ಪರ್ಟಿಕ್ಯುಲರ್ ಒಂದೇ ಇಂಟರ್ನೆಟ್ ಸೇಮ್ ಕನೆಕ್ಟ್ ಆಗಿರುತ್ತಲ್ಲ 10 ಮೊಬೈಲ್ಸ್ಗೂ, ಸೊ ಆ ಪರ್ಟಿಕ್ಯುಲರ್ ನೆಟ್ವರ್ಕಿಂದ ಆ ಪರ್ಟಿಕ್ಯುಲರ್ ಏನು ಎಂಗೇಜ್ಮೆಂಟ್ ಬಂದಿರುತ್ತೆ 10 ಮೊಬೈಲಿಂದಾನು ಸಬ್ಸ್ಕ್ರೈಬರ್ ಆಗಲಿ, ವ್ಯೂಸ್ ಆಗಲಿ, ವಾಚ್ ಟೈಮ್ ಆಗಲಿ, ಅಷ್ಟು ಯೂಟ್ಯೂಬ್ ಆಲ್ಗೊರಿಥಮ್ ಕಂಡುಹಿಡಿದು ಲೆಸ್ ಮಾಡಿಬಿಡುತ್ತೆ. ನಿಮ್ಮ ಚಾನಲ್ ಕೂಡ ಫ್ರೀಸ್ ಆಗುತ್ತೆ. ಅದರಿಂದ ಈ ರೀತಿ ಮಾಡೋಕೆ ಹೋಗ್ಬಿಡಿ, ತುಂಬ ನೆಗೆಟಿವ್ ಎಫೆಕ್ಟ್ಸ್ ಹೊಂದಿದೆ. ನೆಕ್ಸ್ಟ್ ಹೋಗೋಣ ಏಳನೇ ರೀತಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಮಿಸ್ಲೀಡಿಂಗ್ ಮೆಟಾಡೇಟಾ. ಎಸ್, ಇದೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ ಇದ್ದು, ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮೇಲೆ ಪಿನ್ ಮಾಡಿದ್ದೀನಿ, ಬೇಕಾದ್ರೆ ಆ ವಿಡಿಯೋ ಪೂರ್ತಿ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ಮಿಸ್ಲೀಡಿಂಗ್ ಮೆಟಾಡೇಟಾ ಬಗ್ಗೆ. ಈ ಮಿಸ್ಲೀಡಿಂಗ್ ಮೆಟಾಡೇಟಾ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ ನೀವು ಹ್ಯಾಶ್ ಟ್ಯಾಗ್ಸ್ ಆಗಲಿ ಅಥವಾ ಟ್ಯಾಗ್ ಆಗಲಿ ಡಿಸ್ಕ್ರಿಪ್ಷನಲ್ಲಿ ಜಾಸ್ತಿ ಹಾಕೋದು. ಸಪೋಸ್ ಹ್ಯಾಶ್ ಟ್ಯಾಗ್ಸು ನಾನು 30 ಹಾಕ್ತೀನಿ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ, ವಿಡಿಯೋ ವೈರಲ್ ಆಗೋಕ್ಕೋಸ್ಕರ ಟ್ಯಾಗ್ಸು ಓವರ್ ಆಗಿ ಹಾಕ್ಬಿಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇದರಿಂದ ಏನಾಗುತ್ತೆ, ಮಿಸ್ಲೀಡಿಂಗ್ ಮೆಟಾಡೇಟಾ ಅಂತಾರೆ. ನೀವು ಅನ್ಕೊಂಬೋದು ಬೂಸ್ಟ್ ಆಗುತ್ತೆ ಅಂತ, ಕೆಲವೊಂದ್ಸತಿ ಬೂಸ್ಟ್ ಆಗ್ಬೋದು, ಅದು 99.9% ಬೂಸ್ಟ್ ಆಗೋಲ್ಲ, ಕೇವಲ 1% ಅಷ್ಟೇ ಬೂಸ್ಟ್ ಆಗುತ್ತೆ. ಕೆಲವೊಂದ್ಸತಿ ರೇರ್ ಆಗಿ ಬೂಸ್ಟ್ ಆಗುತ್ತೆ. ಆಮೇಲೆ ಬೂಸ್ಟ್ ಆಗಲ್ಲ, ಕಾರಣವೇನಂತ ಅಂದರೆ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ನ ಬ್ರೇಕ್ ಮಾಡ್ತಿದ್ದೀರಾ, ಮಿಸ್ಲೀಡಿಂಗ್ ಮೆಟಾಡೇಟಾ ಅಂತ. ಅದಕ್ಕೆ ಯಾವತ್ತೇ ಆಗಲಿ ದಯವಿಟ್ಟು ಒಂದು 10 ಟ್ಯಾಗ್ಸ್ ಒಳಗಡೆ ಇಟ್ಕೊಳ್ಳಿ, ಹ್ಯಾಶ್ ಟ್ಯಾಗ್ಸ್ ಆಗಲಿ, ಟ್ಯಾಗ್ಸ್ ಆಗಲಿ. ಇದರಿಂದ ನಿಮಗೆ ಒಳ್ಳೆ ಒಂದು ಲಾಭ ಹೊಂದಿರುತ್ತೆ. ಅಕಸ್ಮಾತ್ ಡಿಸ್ಕ್ರಿಪ್ಷನ್ ಇಲ್ಲ ಅಂತ ಅಂದರೆ ಮಿಸ್ಲೀಡಿಂಗ್ ಮೆಟೀರಿಯಲ್ ಪ್ರಾಬ್ಲಮ್ ನೀವು ಫೇಸ್ ಮಾಡಬೇಕಾಗುತ್ತೆ. ನಿಮ್ಮ ಚಾನಲ್ ಕೂಡ ಅದರ ಸಮೇತ ಫ್ರೀಸ್ ಆಗೇ ಆಗುತ್ತೆ. ತುಂಬ ನೆಗೆಟಿವ್ ಎಫೆಕ್ಟ್ಸ್ ಹೊಂದಿದೆ ಇಲ್ಲಿ. ನೆಕ್ಸ್ಟ್ ಹೋಗೋಣ, ನಮ್ಮ 8ನೇ ಕಾರಣ, ಅದು ಇನ್ಕನ್ಸಿಸ್ಟೆನ್ಸಿ. ಈಗ ಸಪೋಸ್ ನೀವು ಒಂದು ಚಾನಲ್ ಮಾಡ್ಬೇಕಂತ ಇರ್ತೀರಾ, ಬೇಜಾನ್ ರೀತಿ ಟಾಪಿಕ್ ಐಡಿಯಾ ಇರುತ್ತೆ, ಒಂದು ಚಾನಲ್ ಮಾಡ್ತೀರಾ, ಆ ಟಾಪಿಕ್ ಏನಿರುತ್ತೆ ಐಡಿಯಾ ಎಲ್ಲ ನೀವು ಉಪಯೋಗಿಸ್ತೀರಾ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀರಾ. ಸೊ ಟಾಪಿಕ್ ಆಗಲಿ ಅಥವಾ ಐಡಿಯಾ ಆಗಿ ಖಾಲಿ ಆಗೋಯಿತು, ಅದಕ್ಕೆ ಯೂಟ್ಯೂಬ್ ಮಾಡೋದನ್ನ ಬಿಟ್ಬಿಡ್ತೀರಾ, ನಿಮ್ಗೆ ಐಡಿಯಾ ಸಿಗ್ತಿಲ್ಲ ಅಂತ. ಈ ರೀತಿ ಮಾಡೋಕ್ಕೆ ಹೋಗಲೇಬಾರ್ದು. ನೀವು ಯಾವತ್ತು ಇನ್ಕನ್ಸಿಸ್ಟೆನ್ಸಿ ಇರ್ತೀರಾ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಯೂಟ್ಯೂಬ್ನಲ್ಲಾಗಲಿ, ನಿಮ್ಮ ಫಾಲೋವರ್ಸ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ವ್ಯೂವರ್ಸ್ ಆಗಲಿ, ಅದೆಲ್ಲ ಪೂರ್ತಿ ಡ್ರಾಪ್ ಆಗಿಬಿಡುತ್ತೆ. ಕನ್ಸಿಸ್ಟೆನ್ಸಿ ಇರಲೇಬೇಕಾಗುತ್ತೆ. ಒಂದ್ಸತಿ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು 1 ತಿಂಗಳಾದ್ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು, ಇದರಿಂದ ತುಂಬ ಗ್ಯಾಪ್ ಇರುತ್ತೆ ಅದರಲ್ಲಿ. ಹಾಗೂ ಕೂಡ ವ್ಯೂವರ್ಸು ನಿಮ್ಮ ಬಗ್ಗೆ ಮರ್ತೋಗ್ಬಿಟ್ಟಿರ್ತಾರೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ 200% ವ್ಯೂವರ್ಸು ನಿಮ್ಮ ಬಗ್ಗೆ ನೆನೆಸ್ಕೊಳ್ತಾ ಇರ್ತಾರೆ. ಓ ಭರತ ಈ ವಿಡಿಯೋ ಮಾಡಿದ್ದ ಫ್ರೀಸ್ ಬಗ್ಗೆ, ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಮತ್ತು ಪೋಟ್ರಾನಿಕ್ಸ್ ಮೈಕ್ ಬಗ್ಗೆ ವಿಡಿಯೋ ಮಾಡಿದ್ದ ಭರತ್ ಅಂತ ನೆನಪಿಸ್ಕೊತಾರೆ ನಿಮ್ಮ ಪರ್ಟಿಕ್ಯುಲರ್ ವ್ಯೂವರ್ಸು. ಹಾಗೂ ಕೂಡ ನಿಮ್ಮ ವಿಡಿಯೋ ನೋಡ್ತಾ ಇರ್ತಾರೆ. ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಸಕ್ಸಸ್ ಆಗುತ್ತೆ ಯೂಟ್ಯೂಬ್ನಲ್ಲಿ, ಇಲ್ಲ ಅಂತ ಅಂದರೆ ನಿಮ್ಮ ಚಾನಲ್ ಕೂಡ ಫ್ರೀಸ್ ಆಗುತ್ತೆ ಈ ಇನ್ಕನ್ಸಿಸ್ಟೆನ್ಸಿಯಿಂದ. ಯಾವತ್ತೇ ಇರಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ನೀವು. ನೆಕ್ಸ್ಟ್ ಹೋಗೋಣ, ನಮ್ಮ ಕೊನೆಯ 9ನೇ ಕಾರಣ, ಅದು ಮಿಕ್ಸ್ಡ್ ಕಾಂಟೆಂಟ್. ಈಗ ನಾನು ಟೆಕ್ ಬಗ್ಗೆ ಮಾಡ್ತಾ ಇದ್ದೀನಿ ವಿಡಿಯೋಸ್. ಈಗ ಟೆಕ್ ಬಗ್ಗೆ ಮಾಡ್ಕೊಂಡು ಒಂದು ಟ್ರೆಂಡಿಂಗ್ ಟಾಪಿಕ್ ಬರುತ್ತೆ, ಅದು ಬೇರೆ ರಿಲೇಟೆಡ್ ಥಿಂಗ್ಸ್, ಈಗ ವ್ಲಾಗ್ ರಿಲೇಟೆಡ್ ಥಿಂಗ್ಸ್ ಆಗಲಿ ಅಥವಾ ಬೇರೆ ರೀತಿ ಗೇಮ್ಸ್ ರಿಲೇಟೆಡ್ ಥಿಂಗ್ಸ್ ಆಗಲಿ, ಆ ರೀತಿ ಒಂದು ಟ್ರೆಂಡಿಂಗ್ ಟಾಪಿಕ್ ಹೊಂದಿರುತ್ತೆ. ಆ ಪರ್ಟಿಕ್ಯುಲರ್ ಟ್ರೆಂಡಿಂಗ್ ಟಾಪಿಕ್ ನನ್ನ ಚಾನಲಲ್ಲಿ ಮಾಡ್ತೀನಿ. ಅಥವಾ ಏನಾದರೂ ಒಂದು ಟ್ರೆಂಡಿಂಗ್ ಇರುತ್ತೆ, ಅದ್ರ ಬಗ್ಗೆ ನಾನು ಮಾಡ್ತೀನಿ. ಅದು ಬೇರೆ ಔಟ್ ಆಫ್ ಟಾಪಿಕ್ ಇರುತ್ತೆ ನಂದು ಟೆಕ್ಕಿಂದ. ಇದರಿಂದ ಏನಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಮಿಕ್ಸ್ ಕಾಂಟೆಂಟ್ ಮಾಡಿದ್ರೆ ನಿಮ್ಮ ಚಾನಲ್ 200% ಬೇಗ ಫ್ರೀಸ್ ಆಗುತ್ತೆ. ತುಂಬ ನೆಗೆಟಿವ್ ಎಫೆಕ್ಟ್ಸ್ ಹೊಂದಿರುವಂಥದ್ದು. ಇಷ್ಟಾಯಿತು 9 ಕಾರಣ ನಿಮ್ಮ ಪರ್ಟಿಕ್ಯುಲರ್ ಚಾನಲ್ನ ಫ್ರೀಸ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಹೋಗೋಣ. ಅಕಸ್ಮಾತ್ ಏನಾದರೂ ಈ 9 ಕಾರಣ ಇದೆಲ್ಲ, ಆದರೆ ಒಂದು ಕಾರಣ ಫಾಲೋ ಮಾಡಿಬಿಟ್ಟು ನಿಮ್ಮ ಚಾನಲ್ ಫ್ರೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಅಂದರೆ ಹೇಗೆ ಅನ್ಫ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಹೇಗೆ ಅಂತ ಅಂದರೆ, ಮೊದಲನೇದು ಬಂದ್ಬಿಟ್ಟು ನೀವು ಮಿಕ್ಸ್ ಕಾಂಟೆಂಟ್ ಮಾಡಬಾರ್ದು. ನಿಮ್ಮದೇ ಒಂದು ಓನ್ ನಿಶ್, ಅಂದರೆ ಫಸ್ಟ್ ಒಂದು ಟಾಪಿಕ್ ಚಾಯ್ಸ್ ಮಾಡಿಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು. ನಾನು ನೋಡಿ ಟೆಕ್ ಬಗ್ಗೆನೇ ವಿಡಿಯೋಸ್ ಮಾಡ್ತಾನೆ, ಟೆಕ್ ರಿಲೇಟೆಡು, ಅಥವಾ ಯೂಟ್ಯೂಬ್ ಬಗ್ಗೆ ಅಥವಾ ಬೇರೆ ರೀತಿ ಒಂದು ವಿಡಿಯೋಸ್ ಬಗ್ಗೆ ಅಂತಲೂ ಹೇಳ್ಬೋದು. ಆದರೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಥವಾ ನೀಶ್ ಮೇಲೆ ಫಿಕ್ಸ್ ಆಗಿ ನಾನು, ಅದೇ ರೀತಿ ನೀವು ಕೂಡ ಫಿಕ್ಸ್ ಆಗಬೇಕು. ಟ್ರಾವೆಲ್ ಆಗಲಿ ಟ್ರಾವೆಲ್, ವ್ಲಾಗ್ ಆದರೆ ವ್ಲಾಗ್, ಗೇಮಿಂಗ್ ಅಂದರೆ ಗೇಮಿಂಗ್, ಆ ರೀತಿ ಒಂದು ನೀಶ್ ಮೇಲೆ ಫಿಕ್ಸ್ ಆಗಿರ್ಬೇಕು ನೀವು. ಒಂದು ನೀಶ್ ಮೇಲೆ ಫಿಕ್ಸ್ ಆದಾಗ 200% ಸಕ್ಸಸ್ ಗಳಿಸ್ಬೋದು. ಕಾನ್ಸಿಸ್ಟೆನ್ಸಿ ಇರುತ್ತೆ. ಹೌದು, ಯಾವತ್ತೇ ಇರಲಿ ಯೂಟ್ಯೂಬ್ನಲ್ಲಿ ಕಾನ್ಸಿಸ್ಟೆನ್ಸಿ ಮೇಂಟೈನ್ ಇರಬೇಕು. ನೀವು ಅಕಸ್ಮಾತ್ ಏನಾದರೂ ಕಾನ್ಸಿಸ್ಟೆನ್ಸಿ ಬಿಟ್ಬಿಟ್ರಿ ಅಂತ ಅಂದರೆ ಅವಾಗ ನಿಮ್ಮ ಚಾನಲ್ ಫ್ರೀಸ್ ಆಗುತ್ತೆ. ಅಕಸ್ಮಾತ್ ಮೇಂಟೈನ್ ಮಾಡಿದ್ರಿ ಅಂತ ಅಂದರೆ ಮಿನಿಮಮ್ ಆದರೂ ಒಂದು ವಾರಕ್ಕೆ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡಬೇಕು, ಅಥವಾ ದಿನ ಅಪ್ಲೋಡ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಕಾನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಇದರಿಂದ ನಿಮ್ಮ ವಿಡಿಯೋ ವೈರಲ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಹಾಗೂ ಕೂಡ ನಿಮ್ಮ ಚಾನಲ್ ಅನ್ಫ್ರೀಸ್ ಕೂಡ ಆಗುತ್ತೆ.
ಮತ್ತು ಇನ್ನೊಂದು ಏನಂತ ಅಂದರೆ ಈ ಸಫರ್ಡ್ ಸಬ್ ಮೆಥಡು ಮತ್ತು ಡಿಲೀಟ್ ಮಾಡಿ ಮತ್ತೆ ರೀಅಪ್ಲೋಡ್ ಮಾಡೋದು ವಿಡಿಯೋ, ಫೇಕ್ ಎಂಗೇಜ್ಮೆಂಟು, ಮತ್ತು ಒಂದು ವಿಡಿಯೋನ ಮಲ್ಟಿಪಲ್ ಚಾನಲ್ಸಲ್ಲಿ ಅಪ್ಲೋಡ್ ಮಾಡೋದು, ಈ ರೀತಿ ಎಲ್ಲ ಬೇಜಾನ್ ರೀತಿ ಒಂದು ಕಾರಣ ಹೊಂದಿರುತ್ತೆ. ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಲೇಬೇಡಿ, ಅದಂತೂ ಮಿಸ್ಲೀಡಿಂಗ್ ಮೆಥಡ್ ಡೇಟಾ. ಎಷ್ಟೆಲ್ಲ ಕಾರಣ ಹೇಳಿದ್ನಲ್ಲ, ಇಷ್ಟು ಕಾರಣ ನೀವು ಮಿಸ್ಟೇಕ್ ಮಾಡೋಕ್ಕೆ ಹೋಗಲೇಬೇಡಿ, ಇದನ್ನೆಲ್ಲ ಫಾಲೋ ಮಾಡಬೇಡಿ. ನಾನು ಹೇಳಿದೆ ಕನ್ಸಿಸ್ಟೆನ್ಸಿ, ಒಂದು ಟಾಪಿಕ್ ಮೇಲೆ ಫಿಕ್ಸ್ ಆಗಿರಬೇಕು, ಮಿಕ್ಸ್ ಕಾಂಟೆಂಟ್ ಮಾಡಬಾರ್ದು. ಇಷ್ಟೆಲ್ಲ ಫಾಲೋ ಮಾಡಿ ಫೇಕ್ ಎಂಗೇಜ್ಮೆಂಟ್ ಇಲ್ಲದೆ 200% ನಿಮ್ಮ ಚಾನಲ್ ಅನ್ಫ್ರೀಸ್ ಮಾಡ್ಕೊಬೋದು. ಹಾಗೂ ಕೂಡ ಬೇಗ ನಿಮ್ಮ ಪರ್ಟಿಕ್ಯುಲರ್ ಚಾನಲ್ ಆರಾಮಾಗಿ ಗ್ರೋತ್ ಮಾಡ್ಕೊಬೋದು. ಇಷ್ಟ ಆಯ್ತು ಈ ವಿಡಿಯೋ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.